ಜ್ಯೋತಿ, ತಪ್ಪು ಯಾರೇ ಮಾಡಿದ್ರು ತಪ್ಪೆ, ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ನನ್ನ ಹೆಂಡತಿ, ನಮ್ಮ ಮಾವಯ್ಯ, ನಮ್ಮ ಅತ್ತೆ ತಪ್ಪು ಮಾಡಿದ್ದಾರೆ. ಇವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಸ್ವಾಮಿ. ಜ್ಯೋತಿ, ಕೋಪ ಮಾಡ್ಕೋಬೇಡ್ವೆ. ನಿನ್ನ ಪರಿಸ್ಥಿತಿ ನನಗೆಲ್ಲ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು? ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು ಅನ್ನಂಗೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಾಗೈತೆ. ತಪ್ಪು ಮಾಡಿಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತುಳಸಿನ ಬರೀ ಕಿಡ್ನಾಪ್ ಮಾಡಿಸ್ಬಾರ್ದಾಗಿತ್ತು, ನಾನೇ ಕೊಲೆ ಮಾಡಿಸ್ಬೇಕಾಗಿತ್ತು. ಜ್ಯೋತಿ, ಏನು ಮಾತಾಡ್ತಿದೀಯೇ? ಕೊಲೆ ಮಾಡ್ದೇನೆ ನಾವು ಶಿಕ್ಷೆ ಅನುಭವಿಸ್ತಿದ್ದೀವಿ, ಈಗ ನಿಜವಾಗ್ಲೂ ಕೊಲೆ ಮಾಡ್ತೀನಿ ಅಂತಿದ್ಯಲ್ಲೇ? ಅದನ್ನೇ ನಾನು ನಿನಗೆ ಹೇಳೋದು. ಉಪ್ಪು ತಿನ್ನದೆ ನೀರು ಕುಡಿಯೋದಕ್ಕಿಂತ ತಿನ್ಬಿಟ್ಟೆ ನೀರು ಕುಡಿಯೋದು ಒಳ್ಳೇದಲ್ವಮ್ಮ? ಆಗ ಈ ದಂಡನೆಗೊಂದು ಅರ್ಥ ಇರ್ತಿತ್ತು. ನನ್ನ ಮನ್ಸಿಗಾಗ್ತಾ ಇರೋ ನೋವಿಗೂ ಒಂದು ಸಮಾಧಾನ ಸಿಗ್ತಾ ಇತ್ತು, ಕೋಪಕ್ಕೆ ಒಂದು ಒಳ್ಳೆ ಕಾರಣ ಇರ್ತಾ ಇತ್ತು. ಈಗೇನಿದೆ? ಕೊನೆಗೆ ನಮಗೆ ಬೇಲ್ ಕೊಟ್ಟು ಆಚೆ ಕರ್ಕೊಂಡು ಹೋಗೋಕ್ಕೂ ಯಾರೂ ಗತಿ ಇಲ್ಲ. ನಾನು ನಿಮ್ಮಪ್ಪ ಇಬ್ರು ಆಚೆ ಇದ್ದಿದ್ರೆ ಹೇಗಾದರೂ ಮಾಡಿ ಬೇಲ್ ಕೊಡಿಸ್ಬೋದಿತ್ತು. ಆದರೆ ನೀನು ಅದಕ್ಕೂ ಅವಕಾಶ ಕೊಡಲಿಲ್ಲ. ನೀನೆಲ್ಲೋ ನಾವಲ್ಲಿ ಅನ್ನೋ ಥರ ನಾವು ಮೂವರು ಜೈಲು ಸೇರೋಂಗಾಗೈತೆ. ಈಗ ಇಲ್ಲಿಂದ ಪಾರಾಗೋದು ಹೆಂಗೆ? ಆಗ್ಲೇಬೇಕಮ್ಮ, ಹೇಗಾದ್ರೂ ಸರಿ ಇಲ್ಲಿಂದ ಆಚೆ ಹೋಗ್ಬೇಕು, ಸೀಡ್ ತೀರಿಸ್ಕೊಳ್ಳೇಬೇಕು. ಇನ್ನು ಯಾವ ಸೇಡೆ? ಯಾವುದು ಅಂತ ಕೇಳ್ತಾ ಇದೆಯಲ್ಲಮ್ಮ? ನನ್ನ ಈ ಸ್ಥಿತಿಗೆ ತಂದಿರೋ ನಿನ್ನ ಅಳಿಯನ್ ಮೇಲೆ